ಫ್ಲೇವರ್ ಇಂದ ಮಾತ್ರ ಪ್ಲೇಸ್ ಭಯಂಕರ 23 ನಿಮಿಷ ತೋರಿಸ್ತೈತೆ 15 ಫೈನಲಿ ರೀಚ್ ಆದ್ವಿ ಮನೆ ಹತ್ರ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಫುಲ್ ವಿಡಿಯೋ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ, ಎಲ್ಲೆಲ್ಲಿ ಬಾಡಿಗೆ ಹೊಡಿತೀನಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಬನ್ನಿ. ಅಷ್ಟು ರೆಡಿ ಮಾಡ್ತಾ ಇದ್ದೀನಿ. ಅನ್ನ ಚಪಾತಿ ಎಲ್ಲ ರೆಡಿ ಆಗಿದೆ. ಇದು ಟೊಮೆಟೊ ಗೊಜ್ಜು ಇವಾಗ ಬಾರಿಸೋದು. ತುಂಬಾ ಜನ ಹೇಳ್ತಾರೆ ಮಳೆ ಬಂದಾಗ ಈ ತರ ಗಾಡಿ ಮೇಲೆ ನೀರು ನಿಂತ್ಕೊಳುತ್ತೆ ಅಂತ, ಗಾಡಿ ಓಡ್ಸಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಕೆಲವ್ರು ಏನ್ ಹೇಳ್ತಾರೆ, ಶಾಂಪೂನ ಯೂಸ್ ಮಾಡಿ ನೀರು ನಿಂತ್ಕೊಳಲ್ಲ ಅಂತಾರೆ. ಮತ್ತೆ ಕೆಲವ್ರು ಏನಂತಾರೆ, ಹನ್ಸ್ನ ಹಾಕಿ ಉಜ್ಜಿದ್ರೆ ನೀರು ನಿಂತ್ಕೊಳಲ್ಲ ಅಂತ ಹೇಳ್ತಾರೆ. ಅದನ್ನ ಟೆಸ್ಟ್ ಮಾಡೋಣ ಇವತ್ತು. ಇದು ನಿಜಾನ ಸುಳ್ಳ ಅಂತ ಗೊತ್ತಾಗುತ್ತೆ. ಬನ್ನಿ, ಫಸ್ಟ್ ನಾನು ಒಂದ್ ಕಡೆ ಹನ್ಸು ಉಜ್ಜುತ್ತೀನಿ, ಇನ್ನೊಂದ್ ಕಡೆ ಶಾಂಪು ಉಜ್ತೀನಿ, ನೋಡೋಣ. ಫಸ್ಟ್ ಹನ್ಸು ಉಜ್ಕೊಳ್ಳೋಣ. ಆ ವೈಫರ್ ಇರೋ ಕಡೆ ಹನ್ಸು ಉಜ್ಜುತ್ತೀನಿ, ಶಾಂಪು ಬಂದ್ಬಿಟ್ಟು ಡ್ರೈವರ್ ಸೀಟ್ ಕಡೆ ಒರೆಸ್ತೀನಿ. ಲೈಟಾಗಿ ಹನ್ಸು ಹಾಕೊಂಡೆ, ಈಗ ಉಜ್ತೀನಿ. ಹನ್ಸು ಉಜ್ಜಿದ್ದೀನಿ, ಇವಾಗ ಶಾಂಪು ಉಜ್ತೀನಿ. ಇವಾಗ ಒಂದ್ ಸೈಡು ಶಾಂಪು ಫುಲ್ಲು ಹಾಕೊಂಡೆ ಹಿಂಗೆ. ಇದು ಬಂದ್ಬಿಟ್ಟು ಹನ್ಸ್ ಹಾಕಿರೋದು, ಇದು ಶಾಂಪು ಹಾಕಿರೋದು. ನೋಡೋಣ ಯಾವ್ದ್ರಲ್ಲಿ ನೀರು ನಿಂತ್ಕೊಳುತ್ತೆ ಅಂತ. ಇದು ವೇಸ್ಟ್, ಏನ್ ಮಾಡೋಣ, ಹಿಂಗೆ ವಾಶ್ ಮಾಡ್ಬಿಡೋಣ. ಇನ್ನ ಚೂರು ಶಾಂಪು ಇದೆ, ಈ ಶಾಂಪೂನ ಏನ್ ಮಾಡ್ತೀನಿ ಅಂದ್ರೆ ನಾನು ವೇಸ್ಟ್ ಮಾಡಲ್ಲ. ಕೈ ಬೇರೆ ಇದಾಗಿದೆ, ವಾಶ್ ಮಾಡ್ಕೊಳ್ಳೋಣ. ಕೈ ಒದ್ದೆ ಆಗ್ಬಿಟ್ಟಿದೆ. ಈಗ ಈ ಶಾಂಪು ವೇಸ್ಟ್ ಏನಕ್ಕೆ ಮಾಡಬೇಕು, ಅದಕ್ಕೆ ಇದ್ರ ಮೇಲೆ ಹಾಕ್ಬಿಡ್ತಾರೆ. ಮಳೆ ಬಂದ್ರೆ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಇವಾಗ ಒಡಿಯೋ ಫೋರ್ಸ್ಗೆ ಗಾಡಿ ಫುಲ್ಲು ವಾಟರ್ ಸರ್ವಿಸ್ ಆಗ್ಬಿಡುತ್ತೆ. ಇನ್ನೇನು ವಾಟರ್ ಸರ್ವಿಸ್ ಮಾಡಿದ್ದೀನಿ ಅಂದ್ರೆ ಇದು ಫೋರ್ಸ್ ಚೆನ್ನಾಗಿ ಬಿಡುತ್ತೆ. ನಾವು ಹೋಗೋ ಸ್ಪೀಡ್ಗೆ ಫೈನಲಿ ಇವಾಗ ಹಾಕಾಯ್ತು. ಇದ್ರ ರಿಸಲ್ಟ್ ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ರನ್ನಿಂಗ್ ಅಲ್ಲೇ ಗೊತ್ತಾಗೋದು. ಇವಾಗ ಸ್ವಲ್ಪ ನೋಡೋಣ ಯಾವ ತರ ಆಗಿದೆ ಅನ್ಬಿಟ್ಟು ತೋರಿಸ್ತೀನಿ. ಈ ಕಡೆ ನೀರು ನಿತ್ಕೊಂತ ಇಲ್ಲ, ಇಲ್ಲೂ ಪರವಾಗಿಲ್ಲ. ನೋಡೋಣ ಆಮೇಲೆ. ಮಳೆ ಬೇರೆ ಬರ್ತಾ ಇದೆ, ಫೋನ್ ನಿಂದೋಗುತ್ತೆ. ಫೋನ್ ನಿಂದೋದ್ರೆ ಖರ್ಚು ಮಾಡಬೇಕು ನಾನು. ಬನ್ನಿ ನೋಡೋಣ ನೆಕ್ಸ್ಟು. ಇವತ್ತು ನಂದು ಆನ್ಲೈನ್ ಡ್ಯೂಟಿ ಇಲ್ಲ, ಏನಿದ್ರು ಆಫ್ಲೈನ್ ಡ್ಯೂಟಿ. ಒಂದೇ ಡ್ಯೂಟಿ, ಅಪ್ ಆ್ಯಂಡ್ ಡೌನು. ಎಲ್ಲೆಲ್ಲೋ ತಿರ್ಗಿಸಿ ಕರ್ಕೊಬರ್ಬೇಕು, ಸುತ್ತಾಡಿ ಕರ್ಕೊಬರ್ಬೇಕು. ನೋಡೋಣ ಇವತ್ತು ಅಮೌಂಟ್ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು. ಇವತ್ತು ಓನ್ಲಿ ಆಫ್ಲೈನ್, ಒಂದು ಹೊಡೆಯಲ್ಲ ಆನ್ಲೈನು. ಹೊಡೆಯೋಕ್ಕೂ ಆಗಲ್ಲ, ಯಾಕಂದರೆ ಜೊತೆಲಿ ನಮ್ಮವರೇ ಇದ್ದಾರೆ, ಅದಕ್ಕೋಸ್ಕರ. ಶಾಂಪು ಇರೋ ಕಡೆ ಈ ಥರ ಕಾಣ್ತಾ ಇದೆ, ಹನ್ಸಿರೋ ಕಡೆ ಹಿಂಗೆ ಕಾಣ್ತಾ ಇದೆ. ಹನ್ಸಿರೋ ಕಡೆನೇ ಪರವಾಗಿಲ್ಲ, ನೀರು ನಿಂತ್ಕೊತಾ ಇಲ್ಲ. ಶಾಂಪು ಇರೋ ಕಡೆ ಅಂದರೆ ಸ್ವಲ್ಪ ಮಂಜು ಕಾಣ್ತಾ ಇದೆ. ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಮಳೆ ಬೀಳ್ತಾ ಇದೆ, ನೋಡೋಣ ಇವಾಗ. ಆ ಡ್ಯೂಟಿ, ಆನ್ಲೈನ್ ಡ್ಯೂಟಿ ಆನ್ ಮಾಡಿ ನೋಡೋಣ ಹೆಂಗ್ ಬೀಳ್ತಾವ ಅಂದ್ಬಿಟ್ಟು. ಮಳೆ ಬಿದ್ದರೆ ಜಾಸ್ತಿ ಬೀಳ್ಬೇಕು, ಬ್ಯಾಕ್ ಟು ಬ್ಯಾಕು. ಆನ್ ಆಯಿತು.
ರ್ಯಾಪಿಡ್ ಆನ್ ಮಾಡ್ಕೊಳ್ಳೋಣ, ನೋಡೋಣ ಯಾವ ಥರ ಬೀಳುತ್ತೆ ಅಂತ. ಟೈಮ್ ಬಂದ್ಬಿಟ್ಟು ಇವಾಗ 9:36 ಬೀಳ್ತಾ ಇದಾವೆ. ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಬೀಳ್ತಾ ಇದಾವೆ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದೆ, ಪರವಾಗಿಲ್ಲ. ನಾನು ಹೊಡೆಯಲ್ಲ ಇವತ್ತು, ಯಾಕಂದ್ರೆ ನಂದು ಆಫ್ಲೈನ್ ಡ್ಯೂಟಿ. ಆನ್ಲೈನ್ ಆಫ್ ಮಾಡ್ಕೊಳ್ಳೋಣ, ಸುಮ್ಮನೆ ಚೆಕ್ ಮಾಡಕ್ ಮಾಡಿದ್ದು. ವಾವ್, ಅಂದ್ರೆ ಲಾಂಗ್ ಬೀಳ್ತಲ್ಲ ಯಾವುದು, ಎಲ್ಲ ಹತ್ತತ್ರನೇ ಬೀಳ್ತಾ ಇದಾವೆ. ಆಫ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಫೋನಲ್ಲಿ ಚಾರ್ಜ್ ಖಾಲಿ ಆಗ್ಬಿಡುತ್ತೆ. ಸುಮ್ಮನೆ ಯಾಕೆ ಆನ್ ಮಾಡೋದು. ಆಫ್ ಆಯ್ತು. ಇದು ಆಫ್ 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 ಆಯ್ತು ಇವಾಗ. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ಏನು ತೋರಿಸ್ತೀನಿ ಅಂದ್ರೆ, ನಾನು ಹೋಗೋ ರೂಟಲ್ಲಿ ಎಲ್ಲೆಲ್ಲಿ ಜಾಸ್ತಿ ಜಾಮ್ ಆಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನಿಂತೋಯ್ತು, ಅದ್ರಲ್ಲಿ ಬಂದ್ಬಿಟ್ಟು ಹನ್ಸಿರೋ ಕಡೆ ಲೈಟ್ ಆಗಿ ಈ ತರ ನೀರ್ ನಿಂತ್ಕೊಂತ ಇದೆ. ಶಾಂಪೂ ಇರೋ ಕಡೆ ನೀರ್ ನಿಂತ್ಕೊಳಲ್ಲ. ಅಂದ್ರೆ ಇದು ಹನ್ಸ್ ಕಡೆ ಇರೋದು ಫೇಲ್ ಆಯ್ತು, ಇದು ಪಾಸ್ ಆಯ್ತು. ಫಸ್ಟ್ ಜಾಮೆ ಕರೆಕ್ಟ್ ಆಗಿ ಎಲೆಕ್ಟ್ರಿಸಿಟಿ ಮೆಟ್ರೋ ಹತ್ರ. ಮುಂಚೆ ಸಿಗ್ನಲ್ ಇರ್ಲಿಲ್ಲ, ಇವಾಗ ಸಿಗ್ನಲ್ ಹಾಕ್ಸವ್ರ ಇಲ್ಲಿ. ಏಯ್ ಮಂಜುಳಾ, ಏಯ್ ಕೆಂಗೇರಿ ಬರ್ತೀಯ? ಇರೋ ವಿಡಿಯೋದಲ್ಲಿ ಹಾಕ್ತೀನಿ, ಬಾ ಮುಂದೆ ಬಾ. ನೋಡಿ ಮನುಷ್ಯ ಹೋಗ್ತಾ ಇದ್ದಾನೆ, ಕಾಣ್ಲಿಲ್ಲ. ಅಯ್ಯೋ ಹೋಗ್ಬಿಟ್ಟ ಆ ಕಡೆಯಿಂದ. ದೋಸ್ತ ನೋಡಿ, ಈ ಜಾಮಲ್ಲೇ ಮನುಷ್ಯನ್ಗೆ ಎಲ್ರಿಗೂ ಬೇಜಾರಾಗ್ಬಿಡೋದು. ಈ ಜಾಮ್ ಹಿಂಗದೆ ನೋಡಿ. ಇಲ್ಲಿ ಸಿಗ್ನಲ್ ಹಾಕವ್ರೆ, ಮೇಲೆ ಗ್ರೀನ್ ಸಿಗ್ನಲ್ ಬಿದ್ದೈತಿ. ಇವಾಗ ಮುಂಚೆ ಸಿಗ್ನಲ್ ಇರ್ಲಿಲ್ಲ, ಇವಾಗ ಸಿಗ್ನಲ್ ಹಾಕ್ಸವ್ರೆ. ಹೋಗೋಣ ಇನ್ನ 4 ಸೆಕೆಂಡ್ ಅದೇ, 2 ಸೆಕೆಂಡು. ಸ್ಟಾಪ್, ರೆಡ್ ಸಿಗ್ನಲ್ ಬಿದ್ದದೆ. ಇಲ್ಲಿಗೆ ಮುಗೀತು ಫಸ್ಟ್ ಜಾಮು, ನಾನು ಹೋಗ್ತಾ ರೂಟಲ್ಲಿ. ಮತ್ತೆ ಎಲ್ಲೆಲ್ಲಿ ಇರುತ್ತೆ ತೋರಿಸ್ತೀನಿ. ಇದು ಎಲೆಕ್ಟ್ರಾನ್ಸಿಟಿ ಟೋಲ್ ಹತ್ರ, ಫೇಸ್ 1 ಕಡೆ ಬರ್ತಾರಲ್ಲ, ಆ ಕಡೆ ಎಂಡ್ ಆಗ್ತದಲ್ಲ ಟೋಲು, ಆ ಟೋಲ್ ಹತ್ರ ಜಾಮ್ ಇದು. ಇಲ್ಲೂ ಸಿಗ್ನಲ್ ಇರಲಿಲ್ಲ, ಇವಾಗ ಮತ್ತೆ ಸಿಗ್ನಲ್ ಹಾಕವ್ರೆ. ಅಂದ್ರೆ ತುಂಬಾ ವರ್ಷ ಆಯ್ತು ಹಾಕ್ಸಿ. ನೋಡಿ ಎಷ್ಟೆಷ್ಟು ನಿಮಿಷ ಆಗುತ್ತೆ ಅಂದ್ಬಿಟ್ಟು ಕರೆಕ್ಟಾಗಿ ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಾಡ್ತಾ ಇದ್ದೀನಿ. ಈ ಸಿಗ್ನಲ್ ಬಂದ್ಬಿಟ್ಟು ಬರೀ 1 ನಿಮಿಷ ಕ್ಲಿಯರ್ ಆಯ್ತು. ಇಲ್ಲೊಂದು ಸಿಗ್ನಲ್ ಇದೆ, ಇಲ್ಲೂ ಸ್ವಲ್ಪ ಜಾಮ್ ಆಗುತ್ತೆ. ಇವಾಗ ಅಷ್ಟೊಂದು ಜಾಮ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಬಿಟ್ಬಿಟ್ಟವ್ರೆ ಸಿಗ್ನಲ್. ಇಲ್ಲ, ಎಲ್ಲೋ ಸಿಗ್ನಲ್ ಇಲ್ಲಿ. ರೆಡ್ ಅಂತೂ ಅಷ್ಟೊಂದು ಬೀಳಲ್ಲ, ಎಲ್ಲ ಕ್ಲಿಯರ್ ಆಯ್ತು ಅಷ್ಟೇ. ಇದ್ರ ಮುಂದೆ ಇನ್ನೊಂದು ಸಿಗ್ನಲ್ ಐತೆ. ಇದು ಎಲ್ಲೋನೇ ಬೀಳುತ್ತೆ, ಇದು ಹೊಸ ರೋಡು.
ಇದು ಹೊಸ ರೋಡು, ಡಬಲ್ ರೋಡು ಸಕ್ಕತ್ತಾಗಿದೆ. ಮುಂಚೆ ಇರ್ಲಿಲ್ಲ, ಇವಾಗ ಮಾಡವ್ರೆ. ಇದರಿಂದ ಸ್ವಲ್ಪ ಜಾಮ್ ಕಮ್ಮಿ ಆಯ್ತದೆ. ಮುಂಚೆ 3M ಸಿಗ್ನಲ್ ಆದ್ರೆ ಫುಲ್ಲು ಜಾಮ್ ಆಗ್ಬಿಡೋದು, ಇವಾಗ ಆಗಲ್ಲ ಅಷ್ಟೊಂದು. ಯಾಕಂದ್ರೆ ಈ ರೋಡ್ ಬಿಟ್ಟವ್ರೆ ನೀಲಾದ್ರಿಗೆ ಡೈರೆಕ್ಟ್. ಇದು ಬಂದ್ಬಿಟ್ಟು ಇನ್ನೊಂದು ಸಿಗ್ನಲ್, ಇದು ಬೇಗ ಕ್ರಾಸ್. ಒಂದೊಂದ್ಸಲ ಇದನ್ನು ಫುಲ್ ಜಾಮ್ ಆಗಿರುತ್ತೆ. ಇದು ನೀಲಾದ್ರಿ ರೋಡು. ಇದರಲ್ಲಿ ಎಂಟ್ರೆನ್ಸ್ ಇಂದ ಹಿಡಿದು ಎಕ್ಸಿಟ್ ವರ್ಗು ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಇದಂತೂ ಎನಿ ಟೈಮ್ ಜಾಮ್ ಆಗಿರುತ್ತೆ ನೀಲಾದ್ರಿ ರೋಡು. ಮುಂಚೆ ಡಿವೈಡರ್ ಇರ್ಲಿಲ್ಲ, ಇವಾಗ ಎಲ್ಲಾ ಕಡೆ ಡಿವೈಡರ್ ಹಾಕ್ಬಿಟ್ಟವ್ರು ನೀಲಾದ್ರಿ ರೋಡಲ್ಲಿ. ಡಿವೈಡರ್ ಹಾಕ್ದಾಗಿಂದ ಸ್ವಲ್ಪ ಕಮ್ಮಿ ಜಾಮ್ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಲ್ಲೇ ಯೂಟರ್ನ್ ತಗೊಂತಿದ್ರು, ಇವಾಗ ಅಲ್ಲಲ್ಲೇ ತಗೊಳಕ್ ಆಗಲ್ಲ. ಅಲ್ಲಲ್ಲೇ ತಗೊಳಕ್ ಹೋದ್ರೆ ಡಿವೈಡರ್ ಡಮ್ ಅಂತ ಟಚ್ ಆಯ್ತದೆ. ನೆನ್ನೆನೇ ಗಾಡಿ ವಾಶ್ ಮಾಡಿದೆ, ಇವತ್ತು ಗಲೀಜ್ ಆಗೋಗುತ್ತೆ. ಮಳೆ ಬೇರೆ, ಒಂದೊಂದ್ಸಲ ಮಳೆ ಬರ್ತದೆ, ಒಂದೊಂದ್ಸಲ ಬಿಸಿಲು ಬರ್ತದೆ. ಯಾವ ತರ ಕ್ಲೈಮೇಟ್ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾಲ್ಕೂವರೆ ನಿಮಿಷ ಆಯ್ತು, ಇನ್ನ ಎಕ್ಸಿಟ್ ಆಗಿಲ್ಲ ನಾನು ನೀಲಾದ್ರಿ ರೋಡು. ಇದು ತೋಗರ್ ಸರ್ಕಲ್. ಈ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರು ಜಾಮೆ, ಸ್ಟ್ರೈಟ್ ಹೋದ್ರು ಜಾಮೆ, ರೈಟ್ ಹೋದ್ರು ಜಾಮೆ. ಈ ಸರ್ಕಲ್ ಅಲ್ಲೇ ಹೆವಿ ಜಾಮ್ ಆಗೋದು. ನೋಡೋಣ, ನಾನು ಇವಾಗ ಲೆಫ್ಟ್ ತಗೋಬೇಕು. ಲೆಫ್ಟ್ ಅಲ್ಲಿ ಎಷ್ಟು ಜಾಮ್ ಆಗಿರುತ್ತೆ ಆಪೋಸಿಟ್ ತೋರಿಸ್ತೀನಿ. ಯೂಲೋದವ್ರಂತೂ ಮಸ್ತಾಗಿ ನುಕ್ಕೊಂಡು ಹೋಗ್ಬಿಡ್ತಾರೆ. ಲೈಟಾಗಿ ಟಚ್ ಮಾಡ್ಕೊಂಡು ಹೋಯ್ತಾರೆ. ಏನು ಮಾಡೋದು, ಎಷ್ಟು ಹೇಳಿದ್ರು ಕೇಳಲ್ಲ ಅವು ಯೂಲೋ. ಅವ್ರು ಟಚ್ ಆದ್ರೆ ಅವ್ರಿಗೆ ಲಾಸ್ ಇಲ್ಲ, ನಮಗೆ ಲಾಸು. ಅವ್ರು ಬೇರೆ ಗಾಡಿ ಚೇಂಜ್ ಮಾಡ್ಕೋತಾರೆ, ನಾವು ಬೇರೆ ಗಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಈ ಟರ್ನಿಂಗ್ ಅಲ್ಲೇ ಕರೆಕ್ಟಾಗಿ ಬಸ್ ಸ್ಟ್ಯಾಂಡು, ಅಲ್ಲಿ ಟರ್ನ್ ಹೊಡಿಯೋ ತಕ್ಷಣ ಜಾಮ್ ಆಯ್ತದೆ. ಹೋಗೋಣ ಹೋಗೋಣ ಹೋಗೋಣ. 8 ನಿಮಿಷ ಆಯ್ತು, ಇನ್ನೂ ಕ್ರಾಸ್ ಆಗಿಲ್ಲ. ಇದು ಬರೀ ನೀಲಾದ್ರಿ ರೋಡು. ಇವಾಗ ಎಕ್ಸಿಟ್ ಆದೆ. ಈ ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ನಿಮಿಷ ತಗೊಂಡಿದೆ ಅಂದ್ರೆ 9 ನಿಮಿಷ ಹತ್ರ ತಗೊಂಡಿದೆ. ಈಗ ಬೆಡ್ದಾಸ್ಪುರ ರೋಟು ಹೋಗಿ ಅಣ್ಣ. ಇದು ಮಹಾರಾಷ್ಟ್ರ ಗಾಡಿ ಬೇರೆ ಜಾಮ್ ಆಗ್ಬಿಟ್ಟದೆ, ಏನೋ ರಿಪೇರಿ ಆಗ್ಬಿಟ್ಟೈತಿದು. ಇಳ್ದ್ಬಿಟ್ಟಾರ ತಳ್ಬೇಕು ತಾನೆ. ಇಲ್ಲ ಅಣ್ಣ, ಮುಂದೆ ಗಾಡಿಗಳು ಬರ್ತಾ ಇದ್ದಾವೆ, ನೀನು ಹೋಗು ಅಂತಂದ್ರೆ ಏನೋ ರಿಪೇರಿ ಆಗ್ಬಿಟ್ಟಿದೆ. ತಿರ್ಗ್ಸದ್ಮೇಲೆ ರೆಡಿ ಆಗ್ಬೇಕಾ ಗಾಡಿ? ಶೆಟ್, ಮುಂಚೆ ಅಷ್ಟೆಲ್ಲ ಆರ ನೋಡಿತ್ತವ್ರೆ. ಮೋಸ್ಟ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಗಾಡಿಗೆ. ಇವಾಗ ನನ್ನ ಗಾಡಿಯಲ್ಲಿ ಗ್ಯಾಸ್ ಖಾಲಿ ಆಗುತ್ತೆ. ಫಸ್ಟ್ ಗ್ಯಾಸ್ ಹಾಕ್ಸ್ಕೊಂಡ್ಬಿಡೋಣ. ಗ್ಯಾಸ್ ಕಡೆ ಹೋಗ್ತಾ ಇದ್ದೀನಿ ಬಿಡ್ದಾಸ್ಪುರ ರೋಡಲ್ಲಿ. ಕ್ಯೂಟ್ ಸಕ್ಕದಾಗಿ ಕಾಣ್ತಾ ಇದೆ, ವೈಟ್ ಕ್ಯೂಟ್. ಇರೋಣ ಇಂಡಿಕೇಟರ್ ಹಾಕಿದ್ದೀನಿ, ನೀನ್ ಕುದ್ಬಿಡ್ತೀಯ ನೀನು. ಅದಕ್ಕೆ ನಾನು ಅಲ್ಲಿಂದಾನೆ ಹಾಕೊಂಡ್ಬಿಟ್ಟೆ. ಇವಾಗ ಗ್ಯಾಸ್ ಹಾಕ್ಸ್ಕೊಬಿಡೋಣ. ಫುಲ್ ಟ್ಯಾಂಕ್ ಗ್ಯಾಸು ಒಂದೇ ಒಂದು ಪಾಯಿಂಟ್ ಇತ್ತು, ಅದು ಖಾಲಿ ಆಗ್ಬಿಡ್ತು. ಫುಲ್ಲು ಖಾಲಿ ಆಗ್ಬಿಟ್ಟಿದೆ. ಇವಾಗ ಹಾಕ್ಸ್ಕೊಬಿಡೋಣ, ಎಷ್ಟು ಕಿಡಿತದೆ ನೋಡೋಣ.
ಬರೀ 230 ಹಿಡಿತಿದೆ. ಈ ಬೆಡದಾಸ್ಪುರಲ್ಲಿ ಜಾಮ್ ಏನಿರಲ್ಲ, ಸ್ವಲ್ಪ ಈ ರೋಡ್ಗಳೆಲ್ಲ ಹಿಂಗ್ ಈ ತರ ಇರ್ತವೆ, ಎಲ್ಲಾ ಕಡೆ ಕೆರೆ ಆಗ್ಬಿಟ್ಟಿರುತ್ತೆ. ಅಯ್ಯಮ್ಮ, ಸೊಂಟ ಎಲ್ಲ ಹೋಗ್ಬಿಡುತ್ತೆ ಗುರು ಇಲ್ಲಿ. ಈ ತರ ಹಿಂದೆ ಮಡ್ಗಾಡ್ ಹಾಕ್ಲಿಲ್ಲ ಅಂದ್ರೆ ಈ ತರ ಗಲೀಜ್ ಆಗುತ್ತೆ ಹಿಂದೆ ಶರ್ಟು. ಅಯ್ಯೋ ಏನು ಗುರು ರೋಡ್ ಇದು, ಪಾಪ ಹಳ್ಳಗಳು ಎಲ್ಲಿದಾವೋ, ಎಲ್ಲಿ ಟೈರ್ ಹಚ್ಕೊಳುತ್ತೋ ಭಯ ಆಯ್ತದೆ ಈ ನೀರಲ್ಲಿ. ಇಲ್ಲೆಲ್ಲ ಜಾಮ್ ಆಗಲ್ಲ, ಈ ತರ ಹಳ್ಳ ದಿಣ್ಣೆಗಳು, ಅದರಿಂದ ಸ್ವಲ್ಪ ಇದಾಗ್ಬೋದೇನೋ ಗೊತ್ತಿಲ್ಲ. ಈ ರೋಡಲ್ಲಂತೂ ಫುಲ್ಲು ಅಧ್ವಾನ ರೋಡು. ಈ ತರ ರೋಡ್ ಇದ್ರೆ ಬೇಜಾರ್ ಆಗ್ಬಿಡುತ್ತೆ, ಗಾಡಿಗಳೆಲ್ಲ ರಿಪೇರಿ ಆಗ್ಬಿಡ್ತವೆ, ಕಾಸಿರಲ್ಲ ರೆಡಿ ಮಾಡ್ಸಕ್. ಆಮೇಲೆ ಮತ್ತೆ ಮಳೆ ಬರ್ತಾ ಇದೆ ಈ ಬನ್ನರ್ಘಟ್ಟ ರೋಡ್ ಹತ್ರ. ಇಲ್ಲಿಂದ ಎಷ್ಟೊತ್ತಾಗುತ್ತೆ ನೋಡೋಣ, ಈ ಅಂಜನಾಪುರ ರೋಡ್ ಟರ್ನಿಂಗ್ ವರ್ಗು ಇಲ್ಲೂ ಹೆವಿ ಜಾಮ್ ಇರುತ್ತೆ. ಆ ಗುಟ್ಟಿಗೆರೆ ಹತ್ರ ಜಾಮ್ ಇರ್ತೈತೆ, ಅಂದ್ರೆ ಆ ಗುಟ್ಟಿಗೆ ಆ ನೈಸ್ ರೋಡಿಂದ ಲೆಫ್ಟ್ ಎತ್ಕೊಂಡ್ಬಿಡ್ತೀನಿ ನಾನು. ಬನ್ನರ್ಘಟ್ಟ ರೋಡ್ ಈ ರೋಡ್ ಯಾವ ತರ ಇದೆ ಅಂದ್ರೆ, ರೋಡ್ ಇರೋದೆಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನೀರು ಹಳ್ಳದಿನ್ನೆ. ಅಯ್ಯೋ ಛತ್ರಿನೇ ಯಾರ್ಬಿಟ್ಟಿದೆ. ಅಯ್ಯೋ ಭಯಂಕರ ಮಳೆ ಬರ್ತಾ ಇದೆ ಮತ್ತೆ ಇವಾಗ ಬನ್ನರ್ಘಟ್ಟ ರೋಡಲ್ಲಿ. ಭಯಂಕರವಾಗಿದೆ ರೋಡ್. ಇದು ಮೇನ್ ರೋಡು, ಆದ್ರೆ ಮೇನ್ ರೋಡ್ ತರ ಇಲ್ಲ, ಇದು ಕಚ್ಚಾ ರೋಡ್ ತರ ಕಾಣ್ತಾ ಇದೆ. ಎಲೆಕ್ಟ್ರಾನ್ ಸಿಟಿಯಿಂದ ಕೆಂಗೇರಿ ಹೋಗೋ ರೂಟ್ ಈ ರೋಡ್ ಒಂದೇ ಬೇಗ ಹೋಗ್ಬೇಕು ಅಂದ್ರೆ. ಅದ್ ಬಿಟ್ರೆ ನೈಸ್ ರೋಡು, ನೈಸ್ ರೋಡಲ್ಲಿ ಆದ್ರೆ ದುಡ್ಡು ಕಟ್ಬೇಕು, ಇಲ್ಲಾಂದ್ರೆ ಫ್ರೀಯಾಗಿ ಹೋಗ್ಬೋದು. ಇವತ್ತು ಯಾಕೋ ಅಷ್ಟೊಂದು ಜಾಮ್ ಇಲ್ಲ, ಸೋಮವಾರ ಜಾಮ್ ಆಗಬೇಕಲ್ಲ, ಯಾಕೋ ಆಗ್ಲೇ ಇಲ್ಲ ಇಲ್ಲಿ. ನಾಳೆ ನಾಳಿದ್ರಲ್ಲಿ ಆಗುತ್ತೇನೋ, ದಿನ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಮತ್ತೆ ಹಂಗೆ ಡೌನ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಎಷ್ಟಪ್ಪ ಹಳ್ಳ ಇದೆ, ರೈಟ್ಗೂ ತಗೊಳಕ್ಕಾಗಲ್ಲ, ಬಸ್ ಬರ್ತೈತೆ, ಬಸ್ ಹೊಡೆದ ಅಂದ್ರೆ ನಾನು ಇರಲ್ಲ. ಆಮೇಲೆ ಮೇನ್ ರೋಡ್ ಇದು, ಇನ್ನು ನನಗೆ ಜಾಮ್ ಇರಲ್ಲ. ಈಗ ಹೊಡ್ಕೊಂಡು ಅಂಜನಾಪುರ ರೋಡ್. ಈ ಕಡೆ ಎಲ್ಲ ಖಾಲಿ ರೋಡು, ಸಖತ್ತಾಗಿದೆ. ಇಲ್ಲೊಂದ್ ಸ್ವಲ್ಪ ಭಯಂಕರವಾಗಿದೆ ರೋಡ್ ಮಾತ್ರ, ಇದು ಬಾಬಾ ಇದು ಭಯಂಕರ. ಇಲ್ಲೆಲ್ಲ ಈ ಗಾಡಿಗಳೆಲ್ಲ ಸೆಟ್ ಆಗಲ್ಲ, ಥಾರ್ ಆಫ್ ರೋಡಿಂಗ್ ಇರ್ಬೇಕು, ಅವಾಗ ಬೆಸ್ಟ್. ನಂದು ಚಿಕ್ಕದು ಆಫ್ ರೋಡಿಂಗ್ ಇದು, ಈ ತರ ಬಾಬಾ. ಅಯ್ಯಯ್ಯೋ ಬ್ರೇಕ್ ಹೊಡೆದ್ರು ನಿಲ್ತಾ ಇಲ್ಲ, ಉಳಿತಾನೆ ಐತೆ, ಅಷ್ಟು ಡೌನ್ ಐತೆ. ಅದ್ರಲ್ಲಿ ರೋಡ್ ಬೇರೆ ಈ ತರ ಐತೆ. ಬೇರೆ ಸಿಕ್ಕಾಪಟ್ಟೆ ಅಪ್ಪ ಐತೆ, ಇಲ್ಲಿ ಕಷ್ಟ ಸ್ವಲ್ಪ. ಎಲ್ಲ ಬರೀ ಫಸ್ಟ್ ಸೆಕೆಂಡ್ ಅಷ್ಟೇ, ಥರ್ಡ್ಗೆಲ್ಲ ಹಾಕಕ್ಕೆ ಆಗಲ್ಲ. ಅದು ಸ್ಪೀಡಾಗಿ ಬಂದ್ರೆ ಹಾಕ್ಬಿಡ್ಬೋದು, ಸೆಕೆಂಡ್ ಎಲ್ಲ ಒತ್ತಾ ಇಲ್ಲ. ಗಾಡಿಯಲ್ಲಿ ನೋಡಿದ್ರೆ ಫಸ್ಟ್ ಗೇರ್ ಹೊತ್ತಲ್ಲ ಅನ್ಕೋತೀನಿ, ಅಷ್ಟೊಂದು ಅಪ್ಪ ಐತಿ. ಫೈನಲ್ ಹತ್ತೇ ಬಿಡ್ತು. ಇದು ಇನ್ನ ಅಧ್ವಾನವಾಗಿದೆ ರೋಡು, ಪಾಪ. ಇಲ್ಲೊಂದು ಕೆರೆ ಆಗೈತೆ, ಈ ಕೆರೆಯಲ್ಲಿ ಗಾಡಿ ಮುಳುಗೋಯ್ತದೆ. ಮುಳುಗ್ಲಿಲ್ಲ, ಪರವಾಗಿಲ್ಲ. ಇಂಥ ರೋಡಲ್ಲಿ ಸೊಂಟ ನೋವು ಅದು ಇದೆಲ್ಲ ಬಂದ್ಬಿಡುತ್ತೆ. ಪ್ರೆಗ್ನೆಂಟ್ ಅವ್ರು ಕರ್ಕೊಂಬಂದ್ರೆ ತುಂಬಾ ಕಷ್ಟ. ಇಲ್ಲೂ ಕನಕಪುರ ರೋಡಲ್ಲೂ ಜಾಮ್ ಇರುತ್ತೆ. ಕನಕಪುರ ಎಂಟ್ರಿ ಆದ ಇವಾಗ ಕನಕಪುರ ರೋಡ್ಗೆ, ಇಲ್ಲೂ ಜಾಮ್ ಇರುತ್ತೆ. ಇವತ್ತು ಜಾಮ್ ಕಮ್ಮಿ ಐತೆ, ಅಂದ್ರೆ ಮಳೆ ಎಲ್ಲ ಮನೇಲೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟವ್ರು ಅನ್ಸುತ್ತೆ, ಅದಕ್ಕೋಸ್ಕರ ಜಾಮ್ ಇಲ್ಲ ಇವತ್ತು.
ಅಂದರೆ ಸಿಟಿ ಸೈಡ್ ಯಾವ ಥರ ಇದೆ ಗೊತ್ತಿಲ್ಲ. ನಾನು ಹೋಗೋ ರೂಟು ಕೆಂಗೇರಿಗೆ, ಆರ್ ಆರ್ ನಗರು ಅಷ್ಟೊಂದಿಲ್ಲ. ಈ ಕೆಂಗೇರಿ ರೋಡು ಇಲ್ಲಿ ಸ್ವಲ್ಪ ಜಾಮ್ ಆಗಿರುತ್ತೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಆಗಿರುತ್ತೆ. ಇವತ್ತೇನೋ ಕಮ್ಮಿ ಆಗದೆ. ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀನಿ. ಡೆಸ್ಟಿನೇಷನ್ ನನ್ನ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಸ್ವಲ್ಪ ಇದೆ, ಇಲ್ಲಿ ಹೋಗಿ ತಗೊಂಬನ್ನಿ. ಏನು ಗುರು ಈ ತರ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಗಾಡಿದು? ಯಾವ್ದಿದು? ಭಯಂಕರವಾಗಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಆಟೋ ಇದು. ಸೈಡಲ್ಲಿ ನಿಲ್ಸವ್ರೆ. ಅಯ್ಯೋ, ಈ ತರ ಆಗಿದೆ ಗಾಡಿ. ಫೈನಲಿ ರೀಚ್ ಆದ್ವಿ. ಇಲ್ಲಿ ಬೇರೆ ಪಿಳ್ಳೆಗಳೇ ಇದಾರೆ, ಎಲ್ಲ ಆಟ ಆಡ್ತಾ ಇದಾರೆ. ಎಲ್ಲ ಪಿಳ್ಳೆಗಳೇ ಇರಲ್ಲ. ಈಗ ಮತ್ತೆ ಎಷ್ಟೊತ್ತು ಹೋಗ್ತೀನಿ ನೋಡೋಣ, ಬಾಡಿಗೆ ಎಷ್ಟು ಅಂತ ನೋಡೋಣ ಬನ್ನಿ. ಜಾಸ್ತಿ ಇದಾರೆ ಇಲ್ಲಿ, ಇವರೆಲ್ಲ ಪಿಳ್ಳೆಗಳೇ. ಯಾರು ಸ್ಕೂಲ್ಗೆ ಹೋಗಿಲ್ಲ. ಯಾರು ಹೋಗಿಲ್ಲ ಸ್ಕೂಲ್ಗಳಿಗೆ? ಯಾರು ಹೋಗಲ್ಲ? ಯಾರು ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ? ಯಾರು ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ? ಹೋಗ್ತೀರಾ ಯಾವಾಗ? ನೈಟ್ ಹೋಗ್ತೀರಲ್ಲ? ಈ ಚಿಕ್ಕ ಪಿಳ್ಳೆಗಳೆಲ್ಲ ಸತಾಯಿಸ್ತವ್ರೆ ಗಾಡಿ ಹತ್ಸು ಅಂತ. ಅದಕ್ಕೆ ಹತ್ಸಿದೀನಿ. ಇವಾಗ ಹಾಯ್ ಮಾಡಿ. ಇವಾಗ ಒಂದು ಇಲ್ಲಿ ಮುಗೀತು. ಇವಾಗ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗ್ತೀವಿ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ಬೇಕು. ಹೋಗೋಣ, ಅಲ್ಲಿ ವಿಡಿಯೋ ಮಾಡ್ತೀನಿ. ಗಾಡಿ ಸೈಡಲ್ಲೇ ಹಾಕಿದ್ದೀನಿ. ಆಟೋದಲ್ಲಿ ಯಾವ ತರ ಮಾಡಿದಾರೆ ಅಂದ್ರೆ ಟೆಕ್ನಾಲಜಿ ಎಲ್ಲ ಕವರ್ ಹಾಕ್ಬಿಟ್ಟವ್ರೆ. ಒಳ್ಳೆ ಪ್ಲಾನು. ಇವಾಗ ನಾನು ಹೋಗೋ ಪ್ಲೇಸು ಇದೆ. ಇಲ್ಲೊಂದು ಅಪ್ಪಿದೆ, ಭಯಂಕರವಾಗಿ ಅಪ್ಪಿದೆ. ಅದು ಇದು ಹತ್ತುತ್ತಾ ಏನೋ ಗೊತ್ತಿಲ್ಲ, ನೋಡ್ಬೇಕು. ಏಯಪ್ಪ ಭಯಂಕರವಾಗಿ ಕಾಣ್ತಾ ಇದೆ ಮಾತ್ರ ಇದು. ಸೆಕೆಂಡ್ ಗೇರ್ ಅಲ್ಲಿ ಹತ್ತಾನೆ ಇಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ಹತ್ತೇ ಬಿಡ್ತು. ಅಲ್ಲಿಂದ ಹತ್ತು. ಇಲ್ಲಿ ಯಾವ್ದಿದು ಹೊಸ ಗಾಡಿ ಸಕ್ಕತ್ತಾಗಿ ಬಿಟ್ಟವ್ರೆ. सर इधर मंदिर है, मंदिर के लिए किधर से एंट्री है? ನಾವು ಇವಾಗ ಹೋಗ್ತಾ ಇರೋದು ಹನುಮಗಿರಿ, ಶ್ರೀ ಹನುಮಗಿರಿ ಬೆಟ್ಟ ಟೆಂಪಲ್. ನನಗಿದು ಅಡ್ರೆಸ್ಸೇ ಗೊತ್ತಿಲ್ಲ. ಸೆಕ್ಯೂರಿಟಿ ಹೇಳಿದ್ರು ಹಿಂಗೆ ಡೌನಲ್ಲಿ ಹೋಗ್ಬೇಕು ಅಂತ, ಟಾಟಾ ಬಿಲ್ಡಿಂಗ್ ಹತ್ರ. ಸೆಕ್ಯೂರಿಟಿ ಕೇಳಿದೆ. ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಇದೆ ಪ್ಲೇಸು ಅಂತ. ಇಲ್ಲಿಂದ ಹೋಗ್ಬೇಕು. ಇದೇನು ಎಂಟ್ರೆನ್ಸ್ ಈ ಥರ ಇದೆ. ಎಂಟ್ರೆನ್ಸು ಈ ಥರ ಇದೆ. ಇದೇನೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದೇ ಇರಬೇಕು. ಹೋಗ್ತಾ ಇದೀವಿ. ಸಕ್ಕದಾಗಿ ಕಾಣ್ತಿದೆ ವ್ಯೂ ಮಾತ್ರ. ಇಲ್ಲೇ ಎಲ್ಲರೂ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದು ಲೈನಾಗಿ 3 ಜನ ನಿಂತಿದ್ದಾರೆ, ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಲ್ಲಿ. ರೋಡ್ ಮಾತ್ರ ಭಯಂಕರವಾಗಿದೆ. ಇಲ್ಲಿ ಗಾಡಿ ಹತ್ತುತ್ತಾ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಆದ್ರೂ ಸೆಕೆಂಡ್ ಗೇರ್ ಅಂತೂ ಹತ್ತಾನೆ ಇಲ್ಲ. ಏನಿದ್ರು ಫಸ್ಟ್ ಗೇರಲ್ಲಿ ಹತ್ತಿಸ್ತಾ ಇದ್ದೀನಿ. ಇಲ್ಲಾದ್ರೂ ಬೆಟ್ಟ ಈ ತರ ಮಾಡಿದ್ದಾರೆ. ಏನು ಗುರು ಪ್ಯಾಲೇಸ್ ಅಲ್ಲ ವ್ಯೂ ಇಲ್ಲ. ಯಾಕೆ ಕಲ್ಲುಗಳು ಹಾಕ್ಬಿಟ್ಟವ್ರೆ ಅಂತ ಗೊತ್ತಾಯ್ತಾ ಇಲ್ಲ. ವಾವ್, ಇದು ಗೊತ್ತೇ ಇರ್ಲಿಲ್ಲ ನನಗೆ. ಇವಾಗ ನೋಡ್ತಾ ಇದ್ದೀನಿ.
ಆದರೆ ರೋಡ್ ಮಾತ್ರ ಸ್ವಲ್ಪ ಅಧ್ವಾನ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಸೊ ಥಾರ್ ಇರ್ಬೇಕು ಬಿಡು ಇಂಥ ರೋಡಲ್ಲಿ. ಒಂಚೂರು ಶೇಕ್ ಆಗ ಗೊತ್ತಾಗಲ್ಲ. ಇದಾದ್ರೆ ಭಯಂಕರ ಶೇಕ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಪ್ಪು. ಓ, 2 ರೋಡ್ ಇದೆ. ಈ ಕಡೆ ಒಂದು ರೋಡ್ ಐತೆ ಅನ್ಸುತ್ತೆ. ನಾನು ಬೇರೆ ರೋಡಿಂದ ಬಂದ್ಬಿಟ್ಟಿದ್ದೀನಿ. ಓ, ಇಲ್ಲೂ ಚಿಕ್ಕದಾಗಿ ಒಂದು ಗಾಡಿ ಸೆಕ್ಷನ್ ತರ ಇದೆ. ಏನ್ ಗುರು, ಫೈನಲಿ ರೀಚ್ ಆದ್ವಿ. ಈ ತರ ಇದೆ ಎಂಟ್ರೆನ್ಸ್. ಸಖತ್ತಾಗಿದೆ ಗುರು ಇಲ್ಲಿ. ವಾವ್, ದೇವಸ್ಥಾನ ಇದೆ. ಮಸ್ತಾಗಿದೆ ವ್ಯೂ ಮಾತ್ರ. ಈ ಕಡೆನೂ ವ್ಯೂ ಫುಲ್ ಇಡೀ ಬೆಂಗಳೂರೇ ಕಾಣ್ತಾ ಇದೆ. ವಾವ್. ನಾನು ನಮ್ಮ ಪ್ಯಾಸೆಂಜರ್ಸ್ ಇವರೇ. ನನಗೆ ಇವತ್ತು ಎಷ್ಟು ಬಾಡಿಗೆ ಅಂದ್ರೆ 1,500 ಕೊಡ್ಲೇಬೇಕು. ವಾವ್, ಇಲ್ಲೂ ಚಿಕ್ಕ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಇದಾವೆ. ಕೆರಿ. ಹುಷಾರು, ಗಾಳಿ ಜಾಸ್ತಿ ಬರ್ತಾ ಇದೆ. ಬಿದ್ಗಿದ್ ಹೋಗ್ಬಿಟ್ಟಿರಾ. ವಾವ್, ಇದೆ ಲೊಕೇಶನು. ಶ್ರೀ ಹನುಮಗಿರಿ ಬೆಟ್ಟ ಟೆಂಪಲ್ ಇದೆ. ವಾವ್, ಸಖತ್ತಾಗಿದೆ. ಹಂಗೆ ಫೋಟೋಗಳು ತೆಗಿತಾ ಇದ್ದೀನಿ. ವ್ಯೂ ಸಖತ್ತಾಗಿದೆ. ಬರ್ತಾ ಇದೆ, ಅದಕ್ಕೆ ವಿಡಿಯೋ ತೆಗಿತಾ ಇದ್ದೀನಿ. ಸಖತ್ತಾಗಿದ್ದಾರೆ, ಕಾಣ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ನನಗೆ ಹುಡ್ಸಿರೋರು ಇವರು. ಇದು ನಮ್ಮ ಅಕ್ಕ, ಇದು ನಮ್ಮ ಅಕ್ಕನ ಮಗಳು. ಇದು ಇದು ಅಮ್ಮಗ್ ಪೋಸ್ ಕೊಡು ಅಂದ್ರೆ ಸೆಕ್ಯೂರಿಟಿ ತರ ನಿಂತಿದೆ. ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ತರ. ಬರ್ತಾ ಇದೆ ಇರಪ್ಪ. ಫೋಟೋ ನೋಡ್ರಿ ಬಿದ್ದಾಗ್ಬಿಡ್ಬೇಕು ನೀವು. ಆ ತರ ತೆಗಿತಾ ಇದ್ದೀನಿ. ನಾಳೆ ಮೂವಿಯಲ್ಲಿ ಹಾಕೋತಾರೆ ಇನ್ನ. ಫೋಟೋ ಗೀಟೋ ಹಿಡ್ದಿದ್ದೆಲ್ಲ ಆಯ್ತು. ಇವಾಗ ಹೋಗ್ತಾ ಇದೀವಿ. ಯಾವ ಕಡೆ ಪ್ಲೇಸು ನೋಡಿ, ಈ ತರ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಅದಕ್ಕೋಸ್ಕರ. ಸಕ್ಕದಾಗ ಕಾಣ್ತಿದೆ ವ್ಯೂ ಮಾತ್ರ ಇಲ್ಲಿಂದ. ಇದು ಬಂದ್ಬಿಟ್ಟು ಟಾಟಾ ಬಿಲ್ಡಿಂಗು. 4 ಇದಾವೆ ಅದೇ ತರ. ಹಿಂಗಿದೆ ವ್ಯೂ. ಸಕ್ಕತ್ತಾಗಿದೆ ಮಾತ್ರ. ಫೋಟೋ ಎಲ್ಲ ಹಿಡ್ದಾಯ್ತು. ಇವಾಗ ಹೋಗ್ತಾ ಇದೀವಿ. ಕಮಾನ್ ಗಾಯ್ಸ್. ಓಯ್ ಬಾಮ. ಕಳ್ಳಿ ಇನ್ನ ಡ್ಯಾನ್ಸ್ ಆಡ್ತಾ ಇದ್ಯಾ?
ಗೀತು ಗೇಟ್ ಅಷ್ಟೇ ಓಪನ್ ಇದೆ, ಫುಲ್ ಓಪನ್ ಮಾಡಿಲ್ಲ. ಗಾಡಿ ಪಾರ್ಕಿಂಗ್ ಎಲ್ಲ ಜಾಗ ಮಸ್ತಾಗಿದೆ ಇಲ್ಲಿ. ಇಲ್ಲೇ ಟಾಯ್ಲೆಟ್ ಇದೆ, ಟಾಯ್ಲೆಟ್ ಮಾಡ್ಕೊಬಿಡ್ಬೇಕು. ಇದ್ಯಾವುದು ಭಯಂಕರವಾಗಿದೆ ಇದು. ಈ ಕಡೆನೂ ಓಪನ್ ಐತೆ, ಈ ಕಡೆನೂ ಓಪನ್ ಇದೆ. ಇದ್ಯಾವ ಥರ ಟಾಯ್ಲೆಟು? ಫೈನಲಿ ಬಂದ್ವಿ ಗಾಡಿ ಹತ್ರ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೆ ಮನೆ ಕಡೆ. ಈ ತೆಗಿಲೇಬೇಕು. ಅಯ್ಯೋ, ನಾನು ಕ್ಯಾಮ್ರಾ ಗನ್ನೇ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಬಾ ಕ್ಯಾಮ್ರಾ ಗನ್ ಬಾ. ರೆಡಿನಾ ಎಲ್ರು? ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಬನ್ನಿ ಜನರೇ, ಬನ್ನಿ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಯಾವ್ದು ಐತೆ. ಇವಾಗ ಹೋಗ್ತಾ ಇದೀವಿ. ಮತ್ತೆ ತೋರಿಸ್ತೀನಿ ರೋಡು ಹೆಂಗಿದೆ ಅನ್ಬಿಟ್ಟು. ಇದೊಂದು ರೋಡ್ ಇದೆ ಬೇರೆದು, ಅವಾಗಲೇ ಬಂದಿದ್ದು ಒಂದು ರೂಟು. ಇದೊಂದು ರೂಟ್ ಐತೆ, ಈ ರೂಟಲ್ಲಿ ಹೋಗ್ತೀನಿ ಇವಾಗ. ಇದು ಬರೀ ರೋಡಲ್ಲಿ ಜಲ್ಲಿಗಳೇ ಇದಾವೆ, ಆದ್ರೂ ಪರವಾಗಿಲ್ಲ. ಅಂದ್ರೆ ಆ ರೋಡ್ಗಿಂತ ಈ ರೋಡ್ ಸಕ್ಕತ್ತಾಗಿದೆ. ಭಯಂಕರವಾಗಿದೆ ರೋಡ್ ಇದು ಮಾತ್ರ. ಅಬ್ಬಾ ಬ್ರೇಕ್ ಹಿಡಿದ್ರು ಹೋಗ್ತಾನೆ ಐತೆ ಗಾಡಿ. ಭಯಂಕರವಾಗಿದೆ ರೋಡ್ ಮಾತ್ರ ಇದು. ಅಬ್ಬಾ ಇಲ್ಲೇ ಹತ್ತೋದ್ ಕಷ್ಟ ನಮ್ ಗಾಡಿ. ಅದೇ ಇದೆ ಹತ್ರ ಮೇನ್ ರೋಡ್ಗೆ. ಏನ್ ಗುರು ರೋಡ್ ಇದು ಭಯಂಕರವಾಗಿದೆ. ಇಲ್ಲಿ ತಾರ್ ಬೇಕೇ ಇಲ್ಲಿ. ನಾನು ಬೇರೆ ರೋಡಿಂದ ಬಂದೆ, ಅದೇ ಸ್ವಲ್ಪ ಚೆನ್ನಾಗಿತ್ತು. ಇದು ಅಬ್ಬಾ ಇಲ್ಲಿ ಏನ್ ಗುರು ಹಳ್ಳ ಇಲ್ಲಿ. ಭಯಂಕರ ಆಗಿದೆ ಗುರು ರೋಡ್ ಇದು. ಇಷ್ಟೊಂದು ಡೌನ್ ಆಗಿದೆ. ಫಸ್ಟ್ ಗೇರಲ್ಲೇ ಬ್ರೇಕ್ ಹಿಡಿದಿರ ಬಿಡ್ತಾ ಇರ್ಬೇಕು. ಬ್ರೇಕ್ ಹಿಡ್ಕೊಂಡು ಹೋದ್ರೆ ಅಷ್ಟೇ, ಬ್ರೇಕ್ ಲೈನಿಂಗ್ ಎಲ್ಲ ಹೋಗ್ಬಿಡುತ್ತೆ. ಫೈನಲಿ ಕೆಳಗೆ ಬಂದ್ಬಿಟ್ವಿ. ಇವಾಗ ಮನೆ ಕಡೆ ಪಯಣ. ರೈಟ್ ಟರ್ನ್ ಇತ್ತು, ರೈಟ್ ಟರ್ನ್ ಎತ್ತೇ ಬಿಟ್ಟವ್ರೆ. ಫುಲ್ ಬ್ಯಾರಿಕೇಡ್ ಆಗ್ಬಿಟ್ಟವ್ರೆ. ಇವಾಗ ಇಲ್ಲಿಂದ ಎಲೆಕ್ಟ್ರಾಸಿಟಿ ಕಡೆ ಎಲ್ಲೆಲ್ಲಿ ಜಾಮ್ ಇರುತ್ತೆ ಅಲ್ಲೆಲ್ಲ ತೋರಿಸ್ತೀನಿ ಇವಾಗ. ಇದು ಸಾರಕ್ಕಿ ಸಿಗ್ನಲ್ ಜಾಮು. ನಾನು ಲೆಫ್ಟ್ ಬನಶಂಕರಿ ಕಡೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ಜಾಮ್ ಇದು. ಸಿಗ್ನಲ್ ಹಾಕೇ ಬಿಟ್ರು. ಪರವಾಗಿಲ್ಲ, 2.5 ನಿಮಿಷ ತಗೊಂತು.
ಈ ಸಿಗ್ನಲ್ ಎಲ್ಲ ಬೇಗ ಪಾಸ್ ಆಯ್ತು. ಇವಾಗ ಮಾವಿನ ಹಣ್ಣು ತಗೋಬೇಕು. ಅಲ್ಲಿ ಮಾವಿನ ಹಣ್ಣು ತಂದಾಯ್ತು. ಈಗ ಹೋಗ್ತಾ ಇದೀವಿ. 23 ನಿಮಿಷ ತೋರಿಸ್ತೈತೆ. 15 ಕಿಲೋಮೀಟರ್ ಎಲೆಕ್ಟ್ರಾನ್ ಸಿಟಿಗೆ ಫ್ಲೇವರ್ ಮೇಲೆ. ಇವಾಗ 5 ಗಂಟೆ ಕರೆಕ್ಟಾಗಿ 23 ನಿಮಿಷ ಅಂದರೆ 5:40 ರೀಚ್ ಆಗ್ಬೇಕಲ್ಲಿ ಎಲೆಕ್ಟ್ರಾನ್ ಸಿಟಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಡಬಲ್ ಡೇಕರ್ ಹತ್ತಾ ಇದ್ದೀನಿ. ರಾಗಿಗುಡ್ಡದಿಂದ ಡಬಲ್ ಡೇಕರ್ ಅಲ್ಲಿ ಸಿಲ್ಕ್ ಬೋರ್ಡ್ಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ಹಂಗೆ ರನ್ ಮಾಡಿಬಿಡ್ತೀನಿ. ವಿಡಿಯೋನೇ ಕಟ್ ಆಗ್ಬಿಡ್ತದು. ಇವಾಗ ರೂಪೇನಗರ ಫ್ಲೇವರ್ ಇಂದ ಎಲೆಕ್ಟ್ರಾನ್ ಸಿಟಿವರೆಗೂ ಎಷ್ಟೊತ್ತು ತಗೊಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇದು ಆನಲ್ಲೇ ಬಿಟ್ಟಿರ್ತೀನಿ. ಅಂದರೆ ಸ್ಪೀಡ್ ಬಂದ್ಬಿಟ್ಟು 50, 60, 70 ಗುರ್ಗು ಅಂದ್ಬಿಡುತ್ತೆ ಗಾಡಿ. ಎಷ್ಟು ನಿಮಿಷ ತಗೊಳುತ್ತೆ ಅಂತ ನೋಡೋಣ. ಕಾರೆಪಳ್ಳಿ ರೀಚ್ ಆದರೆ 2 ನಿಮಿಷ 14 ಸೆಕೆಂಡು.
ಕೂಡ್ಲಿಗೇಟು 2 ನಿಮಿಷ 54 ಸೆಕೆಂಡು. ಸಿಂಗ್ಸಂದ್ರ 4 ನಿಮಿಷ 23 ಸೆಕೆಂಡು. ಸ್ಪೀಡ್ ಲಿಮಿಟ್ 60. ಹೊಸ ರೋಡು 5 ನಿಮಿಷ 43 ಸೆಕೆಂಡು. ಕೋನಪ್ ನಗರ 7 ನಿಮಿಷ 29 ಸೆಕೆಂಡು.
ಬೊಮ್ಸಂದ್ರ ಕಡೆ ಸಿಕ್ಕಾಪಟ್ಟೆ ಮಳೆ ಅನ್ಕೋತೀನಿ, ಈ ಕಡೆ ಅಷ್ಟೊಂದು ತೋರಿಸ್ತಾ ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2. 9 ನಿಮಿಷ 30 ಸೆಕೆಂಡು. ಫಾಸ್ಟ್ಯಾಗ್ ಹಾಕಿದ್ದೀನಿ, ಅದಕ್ಕೋಸ್ಕರ ಗೇಟ್ ಓಪನ್ ಆಯ್ತು. ಕರೆಕ್ಟಾಗಿ ಅಲ್ಲಿಂದ 23 ನಿಮಿಷ ತೋರಿಸ್ತಾ ಇತ್ತು. ಕರೆಕ್ಟಾಗಿ 23 ನಿಮಿಷಕ್ಕೆ ರೀಚ್ ಆಗಿದ್ದೀನಿ. ಅದು ಮೇಲೆಯಿಂದ, ಕೆಳಗೆಯಿಂದ ಬಂದರೆ 1.5 ಅವರ್ ತಗೋಬಿಡೋದೇನೋ ಗೊತ್ತಿಲ್ಲ ಈ ಜಾಮಲ್ಲಿ. ಫೈನಲಿ ರೀಚ್ ಆದ್ವಿ ಮನೆ ಹತ್ರ. ಇವತ್ತು ಫೈನಲಿ ನಮ್ಮ ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ನಾಳೆ.